ಉರಿ 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 ಅಪ್ಪ ಹೆಂಗೆ ಕೆಂಪಗಾತು ನೋಡು. ಅಪ್ಪ ಅಯ್ಯೋ ಹೆಂಗೆ ಕೆಂಪಾಗೈತೆ ತೊಡೆ ತೆಗೆಯಮ್ಮ. ಅಯ್ಯೋ ಅಮ್ಮ ಅಪ್ಪ ಹೆಂಗೆ ಉರಿತಾ ಇದೆ. ಅಯ್ಯೋ ಆಹಾ ಅಪ್ಪಪ್ಪ ಅಪ್ಪ ಉರಿ 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 ಒಟ್ಟ. ಅಮ್ಮ ಅಮ್ಮ ಯಾಕಮ್ಮ ಅಮ್ಮ ಯಾಕಮ್ಮ ಯಾಕಮ್ಮ ಅಳ್ತೀಯ? ಏನಂತಮ್ಮ? ಅಮ್ಮ ಅವರು ಅದವಳು ಗಗ್ಗಿ ಏರ್ಗಗ್ಗಿನೂ ಅದವನು ಏರ್ಗೊಂಡನೂ ಏರ್ಗಗ್ಗಿ ಇಬ್ಬರು ಕದ್ರ ಮಳೆ ಕಾಸು ನನಗೆ ಇಕ್ಕಿದ್ರು. ಅಮ್ಮ ಅಪ್ಪ ಅಮ್ಮ ಒಯ್ತೀನಿ ತಡಿಯಮ್ಮ. ಅವರಿಗೆ ಪಟ್ಟಮ್ಮ ಒಯ್ತೀನಿ. ಅವಳಿಗೆ ಅಗ್ಗಿಗೆ ಒಯ್ಯಾನೆ, ಅವಳಿಗೆ ಅವನು ಗುಂಡನೆ ಒಯ್ಯಾನೆ, ನಿನಗೆ ಆಯಿ ಮಾಡಿದ್ದಾರೆ. ಅಮ್ಮ 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 ಒಯ್ತೀನಮ್ಮ, ಅವ್ರನ್ನ ಒಯ್ತೀನಿ. ಬೇಡ ಸುಮ್ಮನಿರು, ಒಯ್ಯಕ್ಕೆ ಹೋಗ್ಬೇಡ, ಏನು ಬೈಯಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪ ಬರಲಿ ಹೇಳೋಣ, ನಿಮ್ಮ ಅಪ್ಪ ಬರಲಿ ಸುಮ್ತಿರು. ನಿಮ್ಮ ಅಪ್ಪ ಬರಲಿ ಅಂತ ಕಾಯ್ತಾ ಇದ್ದೀನಿ. ಈಗಲಾಗಲ ಬತ್ತೈತೆ ಉರಿ 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 ನೋಡಿ ಬರೀ ಇಕ್ಬಿಟ್ಟು ಆ ತಾಳಾಗ ಹೋಗ್ಬಿಟ್ರು ಮನೆ ಆಡ್ರು. ಅಮ್ಮ ಉರಿ ಅಂದರೆ ಉರಿ ಅಂತಿಂತ ಉರಿ ಅಲ್ಲ ಯಪ್ಪ. ಅಮ್ಮ ಉರಿ 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 ಅಯ್ಯೋ ಉರಿ 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 ಅಯ್ಯೋ ಸಖತ್ತ ಉರಿತೈತೆ. ಅಯ್ಯೋ ಯಾಕೆ ಹಂಗೆ ಅಳ್ತಾ ಇದೆಯಾ? ಯಾಕೆ ಏನಾಯ್ತು? ಏನಂತ ಹೇಳನ್ ಬಾ, ಏನಂತ ಹೇಳನ್ ಬಾ. ಅಯ್ಯೋ ನೋಡಲ್ಲಿ ನನ್ನ ಕಾಲು ನೋಡಲ್ಲಿ ನನ್ನ ತೊಡೆ ಹೆಂಗಾಗೈತಿ, ನೋಡಲ್ಲಿ ಹೆಂಗಾಗೈತೆ ಅಂತ ಸ್ವಲ್ಪ ನೋಡು. ಅದ್ಯಾಕೆ ಹಂಗೆ ಆಟಾಗ್ಲು ಒಂಥರ ಇದಾದಂಗೆ ಐತೆ, ಹಾಂ ಸುಟ್ಟಂಗೈತೆ. ಯಾಕೆ ಯಾತ ಬರ ಹೇಳ್ತಿರೋದಂಗಿತ್ತು? ಯಾಕೆ ಹಂಗಾಗೈತೆ? ನಿಮ್ಮ ಮಕ್ಕಳು ಮಾಡಿರೋದು. ಆಗ ಅನ್ಕೊಂಡಾನು ಅಳ್ಬೋವಿ ಅಲ್ಲ ಸುತ್ತರಿಯೋಕ್ಕೆ ಹೋಗಿದ್ರು. ನಾನು ಅದಕ್ಕೆ ಬರ್ರಮ್ಮ ಇಡ್ಲಿ ಹಾಗೆ ಬಿಸಿಯವು ತಿನ್ನು ಬರ್ರಿ ಅಂತ ಕರೆದಿದ್ದಕ್ಕೆ ಅಲ್ಲ ಹೊಡಿ ಅಲ್ಲಿ ಗ್ಯಾಸಿನ ತಕ್ಕದ್ರು ಮಳೆ ಇಕ್ಕಿದ್ದೆ ಅದು ಕಾದಿತ್ತು. ಅದನ್ನ ತಗೊಂಡು ಇಲ್ಲಿಗೆ ಇಕ್ಕಾನೆ ತೊಡೆ ತಕ್ಕಿ ಬಿಸಿ ತಿಂಬಲಿ ಅಂತ ಹುಡುಗರು ಬಿಡು ಇಡ್ಲಿ ಅಪರೂಪಕ್ಕೆ ಮಾಡವು ಅಂತ ಹೇಳಿ ಕಾರಿದ್ರೆ ಹಿಂಗೇನಪ್ಪ ನನಗೆ ಬರೇ ಎಳೆಯೋದು. ಅವ್ರು ಈತೈತೆ ನಾನು ಹಬ್ಬದಾಗಿಂದ ನಾನು ಆತು ಮಾಡಿಲ್ಲ. ಬಟ್ಟೆ ಒಗಿಬೇಕಾಯ್ತು, ಬಟ್ಟೆನೂ ಒಗ್ದಿಲ್ಲ, ಮುಸ್ರೆ ತೊಳಿಬೇಕಾಯ್ತು, ಮುಸ್ರೆನೂ ತೊಳೆದಿಲ್ಲ, ಎಲ್ಲ ಅಲ್ಲಿಕ್ಕಿ ಸುಮ್ಮನೆ ಕೂತ್ಕೊಂಡಿದ್ನಿ. ನಾನು ಯಾತು ಮಾಡೋಕ್ಕೋಗಿಲ್ಲ ನಾನು. ಅಯ್ಯೋ ಉರಿ ಉರಿ ಉರಿ. ಏಯ್ ಗಗನ, ಗುಂಡ ಏಯ್ ಬಾರ ಮೇಲೆ ಬಾ ಇಲ್ಲಿ. ಅಲ್ಲ ನೀನು ಹೇಳ್ಬೇಕಾ? ಅಲ್ಲ ಹುಡುಗರು ನೀನು ಯಾಕೆ ಬೈಯಕ್ಕೆ ಹೋಗಿ ಸುಮ್ಮನೆ ಇರ್ಬೇಕಾ? ನೀನು ಆಗ್ಲೆಲ್ಲ ಸಣ್ಣ ಪುಟ್ಟದ ಕುತ್ತಿ ಉತ್ಕೊಂಬಕ್ಕೆ ಹೋದ್ರೆ ಹಿಂಗೆ ಕಣೆ, ಆಗ್ಲೆಲ್ಲ ಬೈತಿರ್ತೀಯ. ಮಾತಿಗೂ ಬೈತಿದ್ರೆ ಹುಡುಗರು ಹಂಗೆ. ಮತ್ತೆ ನಿನ್ಗೊಂದು ಈಟನೂ ಬುದ್ಧಿಲ್ಲ ಹೇಳಂತ. ಇಡ್ಲಿ ತಿಂದ್ರಿ ಅಂತ ಕರೆಯೋಕೆ ಹೋಗಿದ್ದು ತಪ್ಪೇನಪ್ಪ? ನಿಂದೊಳ್ಳೆ ಸೆನಕೈತೆ, ಬಿಸಿ ತಿಂಬ್ಲಿ ಬಿಡು. ಆಡಕ್ಕೆ ಹೋಗಿದ್ರು, ಆದ್ರೆ ತಿಂಬಕ್ಕಾಗಲ್ಲ. ಈ ಹುಡುಗಿನೂ ಇನ್ನೇ ಮನಿಕೊಂಡಿತ್ತು ಬಿಡು, ಇದಂತೂ ಮನಿಕೊಂಡೈತೆ, ಅವರನ್ನ ತಿಂಬ್ಲಿ ಅಂತ ಹೇಳಿ ಅಲ್ಲಿ ಆಡ್ತಿದ್ರು. ಕರ್ದೆ ಅವಳಲ್ಲಿ ಕುಂಟೆ ಬಿಲ್ಲಿ ಆಡಕ್ಕೆ ಹೋಗಿದ್ಲು, ಅವನಲ್ಲಿ ಗೋಲಿ ಆಡಕ್ಕೆ ಹೋಗಿದ್ದ. ಬಾರಪ್ಪ ಬರ್ರು ಅಂತ ಅವಳನ್ನು ಕರ್ದಿದ್ಕೆ ಬೈದ್ಲು. ಬಚ್ಚಿ ನೋಡಿ ಚಿಕ್ಕಮ್ಮ ಅಂದ್ಲು, ಬಾರಮ್ಮ ಬಾಯ್ ಬಿಸಿ ತಿನ್ ಬಾ, ಹೆಣ್ಮಕ್ಳು ಹಿಂಗೆ ಆಡಬಾರ್ದು, ಎದ್ದೆ ದೇಸ್ಕೆಲೆ ಮನೆಯಾಗೆ ಬದುಕು ನೋಡ್ಕೋಬೇಕು ಅಂತ ಹೇಳಿ ಬುದ್ಧಿವಾದ ಹೇಳಿ ಕರ್ಕೊಂಬರೋಣ ಅಂತ ಹೋಗಿದ್ದೀನಿ. ಬಂದಾಳೆ ಸಿಟ್ಟಿಗೆ ಅಲ್ಲಿ ಗ್ಯಾಸಿನ ತಕ್ಕಿಕ್ಕಿದ್ದೀನಿ, ಅದು ಕಾದ್ಬಿಟ್ಟೈತೆ ತಗೊಂಡು ಬೈದ್ಲಲ್ಲ ನಮ್ಮ ಚಿಕ್ಕಮ್ಮ ಅಂತ. ಹಿಂಗೇನಪ್ಪ ಇಕ್ಕೋದು? ಮಾಡಿಕ್ತೀನಿ ತಡಿಪಟ್ಟು, ನಿನಗೂ ಮಾಡಿಕ್ಕಲ್ಲ, ನಿನ್ನ ಮಕ್ಳಿಗೂ ಮಾಡಿಕ್ಕಲ್ಲ. ನಾನೇನೋ ಬಿಡು ಹೋದ್ರು ಹೋಗ್ಲಿ ಅಂತ ಹೇಳಿ ಮಾಡಿಕ್ಕಿದ್ರೆ ಹಿಂಗೆ ಮಾಡೋದು. ಅಪ್ಪ ನಾನು ಹೇಳ್ತೀನಿ ನೋಡಪ್ಪ, ಸುಳ್ಳು ಬುರ್ಕಿ ಚಿಕ್ಕಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಹೇಳ್ತೀನಿ ಎಲ್ಲ ಶುದ್ಧ ಸುಳ್ಳು. ನನಗೆ ಗೊತ್ತಿತ್ತು ನೀನು ಸುಳ್ಳು ಹೇಳ್ತೀಯ, ಬರೀ ಸುಳ್ಳು ಅಂತ. ನಾವು ಇಷ್ಟು ವರ್ಷನ ಅಯ್ಯಂದಿದ್ದೀವಿ ಅಪ್ಪ, ಇಷ್ಟು ವರ್ಷ ನಮ್ಮ ಚಿಕ್ಕಮ್ಮ ನಮ್ಮನ್ನು ಸಖತ್ತು ಅಯ್ಯನ್ಸೈತೆ ಕಣಪ್ಪ. ಮುತ್ರಿ ಬಾಯಿ, ನಿಮ್ಮ ಚಿಕ್ಕಮ್ಮ ಇಲ್ದಿದ್ರೆ ನಿಮ್ಗೆ ಯಾರು ಅಡುಗೆ ಮಾಡಿಕ್ಕರು? ನಿಮಗೆ ತಿಂಡಿ ಯಾವುದೋ ಮಾಡ್ಕೊಡ್ತಾಳಲ್ಲ, ಅದಕ್ಕೆ ಹಿಂಗೆ ಮಾಡ್ತೀರಾ? ಬುದ್ಧಿ ಇಲ್ವೇ ನಮಗನ? ಯಾಕೆ ಇಂಥ ಮಾಡೋಕ್ಕೋದೆ? ಯಾಕೆ ಹಿಂಗೆ ಮಾಡಿದೆ? ಅಪ್ಪ ನಾನು ಯಾಕಪ್ಪ ಬರೀ ಹೇಳ್ಯಾಕೋಣ? ನಮಗೆ ಕಾಸಿ ಇಡ್ಲಿ ಹಾಕ್ಕೊಂಡು ಪಾಪಗೆ ಕೊಡ್ತೀನ, ಗುಂಡುಗೆ ಪಾಪಗೆ ಇಡ್ಲಿ ಹಾಕ್ಕೊಂಡು ತಗೊಂಬಂದೆ. ಅದಕ್ಕನೆ ನನ್ನ ಮಗಳೇ ತಿಂದಿಲ್ಲ, ನೀವು ಯಾಕೆ ಇಡ್ಲಿ ತಿಂಬೋದು ಅಂತ ಹೇಳಿ ಹೋದ್ರ ಮಳೆ ಕಾಸ್ಕೊಂಡು ಬಂತು ಚಿಕ್ಕಮ್ಮನೇನೆ. ಅದಕ್ಕೆ ಇವನು ಅದನ್ನ ಕಿತ್ಕೊಂಡು ಅದನ್ನೇ ಅಲ್ಲಿಗೆ ಇಕ್ತ. ಚಿಕ್ಕಮ್ಮಂಗೆನೆ ಇಕ್ತ ಅವನು. ನನ್ನ ಮಕ್ಕಳಿಗೆ ಯಾಕೆ ಇಕ್ಕೋದು ಅಂತ ಚಿಕ್ಕಮ್ಮನಿಗೆನೆ ಇಕ್ಬಿಟ್ಟ ಅವನು.
ನಾವ್ಯಾತಕ್ಕಪ್ಪ ಕದ್ರ ಮಳೆ ಕಾಸಕ್ಕೆ ಹೋಗೋಣ, ಅದ್ಯಾಕಪ್ಪ ಗ್ಯಾಸಿನ ತಾಕಿರುತ್ತೆ ಅದೆಲ್ಲ ಸುಳ್ಳು. ಗ್ಯಾಸಿನ ತಾಗಿರಲಿಲ್ಲ, ಎಲ್ಲೂ ಇರಲಿಲ್ಲ, ಅದೆಲ್ಲ ಸುಳ್ಳು ಕಣಪ್ಪ, ಸುಳ್ಳು, ಶುದ್ಧ ಸುಳ್ಳು. ಸುಮ್ಮನೆ ಮಾತಾಡಬೇಡ್ರಿ ಕಣಮ್ಮ. ನಿಮ್ಮ ಚಿಕ್ಕಮ್ಮ ಇರೋದಕ್ಕೆ ನಿಮಗೆ ಒಂದು ತುತ್ತು ಉಂಬಕ್ಕೆ ಮಾಡಿ ಇಕ್ತಾಳೆ. ನೀವು ಹಿಂಗೆಲ್ಲ ಮಾಡಬೇಡ್ರಿ. ಅದನ್ನೆಲ್ಲ ಯಾಕೆ ಹಂಗೆ ಮಾಡಕ್ಕೆ ಹೋಗ್ತೀರಾ? ಅಪ್ಪ ನಾನು ಹೇಳ್ತೀನಿ ಕೇಳ್ತೀಯಾ? ಇಲ್ಲಿ ನೋಡಿಲಿ, ಈ ಚಿಕ್ಕಮ್ಮ ಬರೀ ಸುಳ್ಳು ಹೇಳ್ತೈತೆ. ನಾವು ಉಮ್ಮಂಗಿಲ್ಲ, ತಿಂಡಿ ತಿಮ್ಮಂಗಿಲ್ಲ. ನೀನು ಎದ್ದತ್ನಾಗ ಅಲ್ತಕ್ಕೆ ಹೋಗ್ತೀಯಾ? ನೀನು ಹೋಗೋತಕ್ಕ ನಮ್ಗೆ ಉಂಬಕ್ಕೆ ಇಕ್ಕಲ್ಲ, ಉಂಡ್ವಿ ಅಂತ ಹೇಳ್ಬೇಕು ನಿಮ್ಮ ಅಪ್ಪನ ತಾಗಿ ಅಂತೈತೆ. ನೀವೇನು ಮಾತಾಡಿದ್ರು ನಾವು ಸುಮ್ಮನಿರ್ಬೇಕು, ಇವ್ರು ಏನು ಹೇಳಿದ್ರು ಸುಮ್ಮನಿರ್ಬೇಕು. ನಾವು ತಿಂಡಿನೇ ತಿಂದಿಲ್ಲ ಕಣಪ್ಪ. ಬರೀ ರಾತ್ರಿ ಅದು ಉಂಬಕ್ಕೆ ಇಕ್ಕುತ್ತೆ, ಅದು ಸಾರೆಲ್ಲನ ನಮಗೆ ಖಾರದ ಪುಡಿ ಹಾಕಿ ಇಕ್ಕುತ್ತೆ, ಎಲ್ಲ ಏನೇನೋ ಮಾಡ್ತೈತೆ ಆ ಚಿಕ್ಕಮ್ಮ. ನಾವು ಇರ್ತೀವಿ, ನಾನು ಇಂಥದ್ದು ಹೇಳಿಲ್ಲ ಹೆದ್ರಿಕೊಂಡು. ಇವಾಗ ನಾವೇನು ಹೆದ್ರಿಕೆಮ್ಮಲ್ಲ, ಎಲ್ಲ ಹೆದ್ರಿಕೆ ಬೇಡ ಅಂತ ಹೇಳ್ತಾರೆ. ನಾವೇನು ಹೆದ್ರಿಕೆಮ್ಮಲ್ಲ. ಇವರು ಋತು ಮಂತಕ್ಕೆ ಹೋಗ್ತಾರೆ ಕಣಪ್ಪ, ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಅವಳು ಋತು ಅಲ್ಲ ನೋಡು, ಇಷ್ಟು ದಿನ ಯಾತನ ಹೇಳಲಿಕ್ಕೆ ಹೇಳೋರು ಎದುರಿಗೊಂದು ಮಾತಾಡ್ತಿರ್ಲಿಲ್ಲ, ಇವಾಗ ಹಂಗೆ ಎದ್ದೆದ್ರಿಗೆ ಮಾತಾಡ್ತಾರೆ. ಒಳ್ಳೆನಲ್ಲ ಕಣಪ್ಪ ಇವನು. ಆಯಿ ದೀಪಿ ಏನಿಲ್ಲ ನೋಡು. ಇವಳು ಅಪ್ಪ ಹೆಂಗೆ ಆಡ್ತಾಳೆ ಗೊತ್ತೇ? ಇಲ್ಲದ್ದು ಇವಳೇ ಮತ್ತೆ ರಾಗಿ ಬಿಸ್ಕತ್ ನಾವೇನು ತಿಂಬಂಗಿಲ್ಲೇನಪ್ಪ. ರಾಗಿ ಬಿಸ್ಕತ್ ನಮಗೆ ಕೊಡಲ್ಲ. ನಾನು ಅದಕ್ಕೆ ನಾನು ನೀನು ಬರ್ಲಿ ಅಂತಿದ್ದೆ, ನಮ್ಮ ಅಕ್ಕಗೆ ಒಯ್ತೈತೆ, ನಾನು ಅದಕ್ಕೇನೆ ಸುಮ್ಕಿರಲ್ಲ. ಗೊತ್ತಾಗಲ್ವೇನೆ ನೀನು ಬುದ್ಧಿ ಇಲ್ವೇನೆ? ಆ ಹುಡುಗರ್ತಾಗೇನೆ ಆಡಕ್ಕೆ ಹೋಗೋದು. ಆ ಹುಡುಗರ್ತಾಗ ಆಡಕ್ಕೆ ಹೋಗಿ ನೋಡಿ ಇವಾಗ ಹೆಂಗೆ ಮಾಡ್ಕೊಂಡಿದ್ಯಾ? ಆ ಹುಡುಗರ್ಗೆ ಯಾಕೆ ಬೈತೀಯ ನೀನು? ಬೈಬೇಡ ಅಂತ ಹೇಳಲ್ವೇ? ತಾಯಿ ಇಲ್ಲದ ಮಕ್ಳನ್ನ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಕ್ಳನ್ನ ಅಂತ ಹೇಳಿ ನಾನು ಹೇಳಿದ್ದೀನಿ. ನೀನು ಆ ಹುಡುಗರ್ನ ಯಾಕೆ ಬೈಯಕ್ಕೆ ಹೋಗ್ತೀಯ ಹೇಳು? ಆ ಹುಡುಗರ್ನ ಮಾತ್ರ ಬೈಬೇಡಮ್ಮ ನೀನು, ಹೇಳಿರ್ತೀನಿ ನೋಡು. ನೀನು ಮಾಡೋ ಒಟ್ಟು ಮಾಡಿಕ್ಲಿಲ್ಲ ಅಂದ್ರೆ ನೀನು ಸುಮ್ಮನಿರು, ನಾನು ನೋಡ್ಕೊಂತೀನಿ ನನ್ನ ಮಕ್ಳನ್ನ. ನೀನು ಆ ಹುಡುಗರಿಗೆ ಹಂಗೆಲ್ಲ ಮಾಡೋದಾಗಲಿ. ನಮ್ಮ ಹುಡುಗ ಸುಳ್ಳು ಹೇಳಲ್ಲ. ನಮ್ಮ ಹುಡುಗ ಯಾವುದೇ ಕಾರಣಕ್ಕೂ ಹುಡುಗ ಸುಳ್ಳು ಹೇಳಲ್ಲ ಗೊತ್ತೇ? ನಾನು ಬಿಡು ಇಷ್ಟು ಚೆನ್ನಾಗಿ ನೋಡ್ಕೊಂತ ಅಂತ ಇದ್ದೀನಿ. ನಾನು ನೋಡ್ಕೊಂಬದಲ್ಲ ದೊಡ್ಡನದ್ನೇ ಅವ್ನು ಯೋಟಿದ್ದ ಹೇಳು. ಇಟ್ಟಿದ್ದನ್ನ ನಾನು ಬೆಳೆಸಿದ್ದೀನಲ್ಲ, ಸಾಕಿದ್ದೀನಲ್ಲ, ಈ ದಿನ ನಾನು ಮಾಡಿಕ್ಕಿರೋದಕ್ಕೆಲ್ಲ ಅವ್ರು ಉಣ್ಕೊಂಡು ತಿನ್ಕೊಂಡು ಬೆಳ್ಕೊಂಡಿರೋದು. ಅವಳು ಯೋಟಿದ್ಲು, ಅವಳು ಇನ್ನೊಂದು ವರ್ಷದಾಳಿದ್ಲು. ಇನ್ನೂ 2 ವರ್ಷದಾಳಿದ್ಲೇನಪ್ಪ ಅವಳು ನೋಡಿ ಈ ಹೊಸ ಸಾಕಿದ್ದೀನಿ. ಅವನು ಯೋಟಿದ್ದ, ಅವ್ನ ಅಮ್ಮ ಹುಟ್ಟಾಗಿನೇ ಸತ್ತೋತು ಅಂತಂದಾಗ ಅವ್ರ ಅಜ್ಜಿ ಏನೋ ಒಂದು 3-4 ತಿಂಗಳು, ಒಂದು 5-6 ತಿಂಗಳು ನೋಡ್ಕೊಂತ ಆಮೇಲೆ ಬಂದಾಗಿಂದ ನಾನು ನೋಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಮಗಳು ನೋಡಿ, ನಾನು ಎಷ್ಟು ಫಸ್ಟ್ ಬಿದ್ದು ಮನೆಗಳದೆಲ್ಲ ಮಾಡ್ಕೊಂಡು ಎಲ್ಲ ಮಾಡಿಕ್ಕಿರು ನೋಡಿ. ನೀನು ಆ ಹುಡುಗರು ಮಾತು ಕಟ್ಕೊಂಡು ನನಗೆ ಬೈತಿಯಲ್ಲ ನೀನು. ಆ ಹುಡುಗರು ಮಾತು ಕಟ್ಕೊಂಡು ಆ ಹುಡುಗ ನೋಡಿ ಹೆಂಗೆ ಮಾತಾಡುತ್ತೆ. ಅವಕ್ಕೆ ಈಗಲೇ ನಯಬೈ ಇಲ್ಲ. ತಂದೆ ತಾಯಿ ಎಲ್ಲ ಇದ್ದು ನಯಬೈದಾಗ ಇರೋರ್ಗೇನೆ ನಯಬೈ ಇರಲ್ಲ ಅಂತಂದ್ರೆ ಇವಕ್ಕಿನ್ನೆಲ್ಲ ಬೈ ಇರುತ್ತಾಗ ಬೈಗೆಟ್ಟವು. ಸುಮ್ಮನಿದ್ರೆ ಚೆನ್ನಾಗೈತೆ. ನೀನು ಮಾತಾಡ್ಬೇಡ, ಮಾತಾಡ್ಕೊಡ್ದು. ಯಾಕೆ ಮಾತಾಡೋದು ನೀನು? ಮಾತಾಡ್ಬೇಡ ನೀನು. ಮಾತಾಡ್ಬೇಡ ಅಂತ ಹೇಳಿದ್ರೆ ಆ ಹುಡುಗರು ನೋಡಿ ಹೆಂಗೆ ಮಾಡ್ಯವ ಅದನ್ನ ಕೇಳಂಗಿಲ್ಲ. ನೀನು ಯಾಕೆ ಕಾಸಿಗೆ ಬರೋಕ್ಕೆ ಹೋಗಿದ್ದೆ ಹುಡುಗಿಗೆ? ಹುಡುಗಿಗೆ ಸುಮ್ಮನೆ ಇರೋಕೆ ಆಗ್ತಿರ್ಲಿಲ್ಲ. ನೀನೇ ಮಾಡೋಕೆ ಹೋಗಿದ್ಯಾ ಹೇಳು? ನೀನು ನಾನೇನು ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂತೀಯ ಅಂತ ಅಂದ್ಕೊಂಡಿದ್ದೆ ನಿನ್ನ. ಹಿಂಗೆಲ್ಲ ಮಾಡಬೇಡ ನೀನು, ಎಲ್ಲ ಮಾಡಬೇಡ ನೀನು. ಮಾಡಲ್ಲಪ್ಪ, ನಾನು ದೇವ್ರ ಆಣೆಗೂ ಮಾಡಿಲ್ಲ. ಅಯ್ಯೋ ದೇವ್ರೆ, ನೀನೇನಪ್ಪ ನೀನು? ಅಯ್ಯೋ ನಾನು ಮಾಡಿಲ್ಲ ಕಣಪ್ಪ, ಹಂಗೆ ನನಗೆ ಮಾಡ ಅಂತ ಹೇಳಲ್ಲ. ನನ್ನ ಮಕ್ಕಳು ಅಂತಲೇ ನೋಡ್ಕೊಂಡಿದ್ದೇನೆ ಹೊರತು ನಾನು ಇಷ್ಟು ದಿನ ನಾನು ಹಿಂಗಾಗಿದ್ರೆ ನಾನು ಕೈ ಬಿಟ್ಟು ಅದೇ ಹೋಗ್ತಿದ್ದೆ. ನಮ್ಮ ಚಿಕ್ಕಮ್ಮ ಸುಳ್ಳು ಬುರ್ಕಿ, ಎಷ್ಟು ಸುಳ್ಳು ಹೇಳ್ತಾಳೆ ನೋಡ್ರಿ ನಮ್ಮ ಅಪ್ಪ ಇಂತಾಗೆ. ನಾನು ಏನೂ ಅಂದಿಲ್ಲ, ಏನಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳಿ ಹೆಂಗೆ ಸುಳ್ಳು ಹೇಳ್ತೈತೆ. ಅಲ್ಲ ಇಡ್ಲಿ ಹಾಕ್ಯಂಡು ತಿಂಬದ್ಕೇನೆ ಆನೇನೆ ಫಸ್ಟ್ನೇ ಇಬ್ಬರು ನನ್ನ ಮಗಳು ತಿನ್ನಬೇಕು, ಫಸ್ಟಿಗೆ ತೆಗ್ದವು ನೀವು ತಿಂತಾ ಇದ್ದೀರಾ, ನೀವು ಹೆಂಗೆ ಹಾಕ್ಯಂಡು ತಿಂತೀರಾ ಅಂತ ಹೇಳಿ ನಮ್ಮ ಮ್ಯಾಲೆ ಜಗಳ ಮಾಡಕ್ಕೆ ಬಂದಿದ್ದು. ಇವಾಗ ಹೆಂಗೆ ಮಾತಾಡ್ತೈತೆ ನೋಡ್ರಿ ನಮ್ಮ ಅಪ್ಪ ಇಂತಾಗೆ. ಸುಳ್ಳು ಬುರ್ಕಿ ನಮ್ಮ ಚಿಕ್ಕಮ್ಮ, ಭಾರಿ ಸುಳ್ಳು. ಭಾರಿ ಸುಳ್ಳು ಅಂದರೆ ಸುಳ್ಳು. ಅಲ್ಲ ನಾವು ಇಷ್ಟು ದಿನ ಅನ್ನಿಸ್ಕೊಂಡಿದ್ವಿ. ಋತು ಅಕ್ಕ ನಮಗೆ ಧೈರ್ಯ ಹೇಳ್ತು. ನಾನು 1ನೇ ಕ್ಲಾಸಿಂದಲೂ ಎಷ್ಟೋ ಎಂದಿದ್ದೀನಿ. ನಾನಿನ್ನೂ ನಮ್ಮ ಅಮ್ಮ ಸತ್ತಾಗ ನಾನಿನ್ನೂ 2 ವರ್ಷದಳು, ಇವನಿನ್ನೂ ಹುಟ್ಟಾಗಿನ್ನೂ ಸಣ್ಣನಿದ್ದ. ಆವಾಗ ನಮ್ಮ ಅಮ್ಮ ಇದ್ದಲ್ಲ, ಅಜ್ಜಿ ಒಂದು 4-5 ತಿಂಗಳು ನೋಡ್ಕೊಂಡಿತ್ತು. ಆಮೇಲಿಂದ ಈ ಅಮ್ಮನೆ ಸಾಕಿದ್ದು, ಬೇಕೋ ಬೇಡವಮ್ಮಂಗೆ ಸಾಕ್ತು. ಹಂಗಂದ್ರೆ ಇವನಿಗೆ ತಣ್ಣೀರಂದ್ರೆ ತಣ್ಣೀರೇ ಒಯ್ಯೋದು, ಯಾತಂದ್ರೆ ಅದನ್ನೇ ಉಣ್ಸೋದು. ಸಣ್ಣ ಹುಡುಗ ಅಂತಿರ್ಲಿಲ್ಲ, ಏನಿಲ್ಲ, ಹಂಗೆ ಇದು ಮಾಡ್ತು. ದೇವ್ರ ಇದ್ದಾನೆ ಎಂಬುದು ಇದಕ್ಕೆ ಮತ್ತೆ. ದೇವ್ರು ಅಂದರೆ ಕಾಪಾಡ್ದ ನನ್ನ ತಮ್ಮನ್ನ. ಅವನಿಗೂ ಈಗಲೂ ಒಂದು ಕಾಯಿಲೆ ಇಲ್ಲ, ಕಸ ಇಲ್ಲ, ಅದಕ್ಕೆ ಮತ್ತೆ ಇಂಥವ್ರಿಗೆ ದೇವ್ರು ಇರ್ತಾನೆ ಅಂತ ಹೇಳೋದು. ನಮ್ಮ ಚಿಕ್ಕಮ್ಮ ಇವನು ಸಾಯಿಲಿ ಅಂತ ಹೇಳಿ ಏನೇನೋ ಮಾಡ್ತು. ಆದರೆ ನನಗೇನೂ ಆಗಲಿಲ್ಲ, ದೇವ್ರು ಕಾಪಾಡ್ಬಿಟ್ಟ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.